ಪಾಂಡವಪುರದಲ್ಲಿ ರೈತ ಸಂಘದ ಕಾರ್ಯಕರ್ತರು ವಿವಿಧ ಬೇಡಿಕೆಗಳ ಈಡೇರಿಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಹೈದ್ವೀಪದ ವೃತ್ತದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಕೆನ್ನಾಳ್ ವಿಜಯಕುಮಾರ್ ನೇತೃತ್ವದಲ್ಲಿ ಜಮಾವಣೆಗೊಂಡ ನೂರಾರು ರೈತರು ಮಾನವ ಸರಪಳಿ ರಚನೆ ಮಾಡಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ತಹಸೀಲ್ದಾರ್ ಎಸ್ ಸಂತೋಷ್ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ಕ್ರಮವನ್ನು ವಿರೋಧಿಸಿದರು. ಕೆಆರ್ಎಸ್ನಲ್ಲಿ ಉದ್ದೇಶಿಸಿರುವ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣವನ್ನು ಕೈಬಿಡಬೇಕು, ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ತಡೆಗಟ್ಟಬೇಕು, ಭತ್ತ ಮತ್ತು ರಾಗಿ ಖರೀದಿಗೆ ತಕ್ಷಣ ಖರೀದಿ ಕೇಂದ್ರನ ತೆರೆಯಬೇಕು, ಬೀಚ್-ನಾಲೆಗೆ ಹರಿಸುವಂಥ ನೀರನ್ನು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮುಂದುವರಿಸಬೇಕು ಮತ್ತು ದಳ್ಳಾಳಿಗಳ ಹಾವಳಿನ ತಾಲೂಕು ಕಚೇರಿಯಲ್ಲಿ ತಡೆಗಟ್ಟಬೇಕೆಂದು ಆಗ್ರಹಿಸಿದರು. ಈ ವೇಳೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಎಣ್ಣೆಹೊಳಕೊಪ್ಪಲು ಮಂಜುನಾಥ್, ಖಜಾಂಚಿ ಬಾಬು, ಮುಖಂಡರಾದ ಲಕ್ಷ್ಮೇಗೌಡ, ಕೋಕಿಲ ಗಣೇಶ್, ಕೊನಾರಿ ಮಂಜು ಸೇರಿದಂತೆ ಇತರರಿದ್ದರು. ಭತ್ತ ಹಾಗೂ ರಾಗಿ ಖರೀದಿ ಕೇಂದ್ರವನ್ನು ಶಾಶ್ವತವಾಗಿ ತೆರೆಯುವ ರಾಜ್ಯ ಸರ್ಕಾರಕ್ಕೆ, ಬೀಸಿಗೆ ನಾಲೆಯ ಎಲ್ಲ ಅಚ್ಚುಕಟ್ಟು ನಾಲೆಗಳಿಗೆ ಜೂನ್ ಜುಲೈ ತಿಂಗಳು ಕಾಲುವೆಗೆ ನೀರು ಹರಿಸಲೇಬೇಕು, ಬೇಕೇ ಬೇಕು. ಮೈಕ್ರೋ ಫೈನಾನ್ಸ್ಗಳ ಹಾವಳಿ ತಡೆಯಲೇಬೇಕು, ಮೈಕ್ರೋ ಫೈನಾನ್ಸ್ಗಳ ಹಾವಳಿ ತಡೆಯಲೇಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಆತ್ಮೀಯ ಎಲ್ಲ ಪಾಂಡವಪುರ ತಾಲೂಕಿನ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳೇ, ಏನಿವತ್ತು ಪಾಂಡವಪುರ ತಾಲೂಕು ರೈತ ಸಂಘ ಏನು ವಿವಿಧ ಸಮಸ್ಯೆಗಳನ್ನ ಇಟ್ಕೊಂಡು ಇದೊಂದು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿತ್ತು. ಈ ಕರೆಗೆ ತಾವೆಲ್ಲರೂ ಕೂಡ ಬೆಂಬಲಿಸಿ ಇವತ್ತು ಇಲ್ಲಿ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ಪಾಂಡವಪುರ ತಾಲೂಕು ರೈತ ಸಂಘದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ, ಅದೇ ರೀತಿ ಪತ್ರಿಕಾ ಮಾಧ್ಯಮ ಪಾರ್ಕ್ ಮಾಡ್ಕೊಂಡು ನಾವು ಯಾವತ್ತೂ ಹೋಗೋದಿಲ್ಲಪ್ಪ. ಅದ್ಯಾರೋ ಬಂದು ಅಲ್ಲಿ ಬಂದು ಮೋಜು ಮಾಡೋದಕ್ಕೆ ಮಸ್ತಿ ಮಾಡೋಕ್ಕೆ ಸಲುವಾಗಿ ಅವ್ರಿಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ಕೊಂಡು ನಮ್ಮ ಕನ್ನಡವಾಡಿ ಕಥೆಗೆ ಅಪಾಯ ಆಗ್ತಕ್ಕಂಥ ನಿಟ್ಟಿನಲ್ಲಿ ಪರಿಸರವಾದಿಗಳೆಲ್ಲರೂ ಕೂಡ ವಿರೋಧ ಮಾಡಿದ್ದಾರೆ. ಆದರೂ ಕೂಡ ರಾಜ್ಯ ಸರ್ಕಾರ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡೋದಕ್ಕೆ ಕೈ ಹಾಕ್ತಾ ಇದೆ. ಅದನ್ನು ನಾವು ಖಂಡಿತವಾಗಿ ಅದನ್ನು ವಿರೋಧ ಮಾಡ್ತಾ ಇದ್ವಿ. ಅದು ಬೇಕಾಗಿಲ್ಲ. ಕೇಂದ್ರ ಸರ್ಕಾರದಲ್ಲಿ ನಾವು ರೈತರಿಗೆ ಅನಾನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ರೈತ ಬದುಕಿಂದ ಗಾಳಿ ತೋರ್ತಕ್ಕಂಥ ರೀತಿಯಲ್ಲಿ ಅವತ್ತು ಕೃಷಿ ಕಾಯ್ದೆಗಳನ್ನ ಜಾರಿ ಮಾಡಿದ್ರು. ಅದರೊಳಗಡೆ ಎಲ್ಲ ಕೇವಲ ಬಹುರಾಷ್ಟ್ರೀಯ ಕಂಪನಿಗಳು ಬಂಡವಾಳ ಶಾಹಿಗಳು ಬೆಳೆದಂತ ರೀತಿಯಲ್ಲಿ ಅವರು ಕಾನೂನುಗಳ ಜಾರಿ ತಂದ್ರೆ ಹೊರತು ರೈತರಿಗೆ ಉದ್ಧಾರಕ್ಕಂತೂ ಕಾಣ್ತಾ ಇಲ್ಲ. ಅದರಿಂದಾಗಿ ಅವತ್ತು ಏನು 180 ದಿವಸಗಳ ಕಾಲ ಅದು ತಿಳಿದು 380 ದಿವಸಗಳ ಕಾಲ ಚಳುವಳಿ ಮಾಡ್ತಾ ಬಂದ್ರೆ ಆ ಜಿಲ್ಲೆ ಗಡಿಗಳೊಳಗಡೆ ಆ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡೋದು, ಬಂದೂಕನ್ನು ಆರಿಸಿದ್ರು, ಮಾಡೋದಕ್ಕೆ ಆಗಬೇಕು ಅಂತ ಹೇಳಿ ನಾವು ಹಾಗೆ ಸುಮಾರು ವರ್ಷಗಳಿಂದ ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದೇವೆ. ಈವರೆಗೆ ಯಾವುದೇ ಸರ್ಕಾರ ಆಗಲಿ, ಅದು ಬಿಜೆಪಿ ಸರ್ಕಾರ ಆಗಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ, ಸಮ್ಮಿಶ್ರ ಸರ್ಕಾರ ಆಗಲಿ, ನಮ್ಮ ಒಂದು ಒತ್ತಾಯವನ್ನ ಕೇಳಿಲ್ಲ. ಇದುವರೆಗೆ ಶಾಶ್ವತವಾಗಿ ವರ್ಷ ಪೂರ್ತಿ ಖರೀದಿ ಕೇಂದ್ರಗಳನ್ನ ತೆರೆಯೋದಕ್ಕೆ ಮನಸ್ಸು ಮಾಡಲಿಲ್ಲ. ಸುಗ್ಗಿ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ 1 ತಿಂಗಳ ಹಿಂದೆ ನಾವು ಈ ಒಂದು ಖರೀದಿ ಕೇಂದ್ರಗಳನ್ನ ಈಗಲೂ ಸುಗ್ಗಿ ಸಮಯದಲ್ಲಾದರೂ ತೆಗಿರಿ ಅಂತೇಳಿ ಶ್ರೀರಂಗಪಟ್ಟಣದಲ್ಲಿ ಹಾಗೂ ಮಂಡ್ಯದಲ್ಲಿ ಚಳವಳಿಗಳನ್ನ ಮಾಡಿದ್ವಿ. ಆ ಕಡೆಯೂ ಕೂಡ ಈ ಒಂದು ಸರ್ಕಾರಕ್ಕೆ ಕೇಳಿಸಿಲ್ಲ. ಬಂಧುಗಳೇ, ಸರ್ಕಾರ ಈ ಖರೀದಿ ಕೇಂದ್ರಗಳನ್ನ ತೆರೆಯೋದು ಬೇಕಾಗಿಲ್ಲ. ಬದಲಿಯಾಗಿ ಸರ್ಕಾರನೇ ನಾವು ಬೆಳೆದಂತಹ ಬೆಳೆಗಳಿಗೆ ಈ ಒಂದು ಬೆಲೆಯನ್ನ ನಿಗದಿ ಮಾಡ್ತವೆ. ಕನಿಷ್ಠ ಬೆಂಬಲ ಬೆಲೆ ಅಂತ. ಈ ಕನಿಷ್ಠ ಬೆಂಬಲಗಿಂತ ಕಡಿಮೆ ಬೆಲೆಗೆ ಯಾರಾದರೂ ಈ ಒಂದು ನಮ್ಮ ಬೆಳೆಗಳನ್ನ ಕೊಂಡ್ಕೊಳ್ಳುವಂಥದ್ದು ಒಂದು ಅಪರಾಧ ಅಂತ ಹೇಳುವಂತ ಒಂದು ಶಾಸನವನ್ನಾದರೂ ಕೂಡ
ಜಾರಿ ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಮಗೆ ಖರೀದಿ ಕೇಂದ್ರಗಳು ಬೇಕಾಗಿರಲಿಲ್ಲ. ಹಾಗಾಗಿ ಈ ಒಂದು ಒತ್ತಾಯವನ್ನ ಕೂಡಲೇ ಸರ್ಕಾರ ಕೈಗೆತ್ತಿಕೊಂಡು ಮುಂದಿನ ದಿನಗಳಲ್ಲಾದರೂ ಕೂಡ ಖರೀದಿ ಕೇಂದ್ರಗಳನ್ನ ವರ್ಷ ಪೂರ್ತಿ ತೆರೆದಿರಬೇಕು ಅಂತೇಳಿ ನಾವು ಇವತ್ತೊಂದು ದಿವಸ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮವರಾಗಿದ್ರು ಕೂಡ ಈ ಮಧ್ಯವರ್ತಿಗಳ ಹಾವಳಿಯನ್ನ ತಪ್ಪಿಸೋದಕ್ಕೆ ನಮ್ಮಿಂದ ಸಾಧ್ಯವಾಗಿಲ್ಲ. ಅವರ ಚರ್ಮ ತುಂಬಾ ದಪ್ಪ ಚರ್ಮ, ಅವರಿಗೆ ನಮ್ಮ ಒಂದು ಕೂಗು ಕೇಳ್ತಾ ಇಲ್ಲ ಅವರಿಗೆ. ಮೊನ್ನೆ ತಾನೇ ಒಂದು 15 ದಿನಗಳ ಹಿಂದೆ ಇದೇ ತಾಲೂಕ್ ಕಚೇರಿನಲ್ಲಿ ನಮ್ಮ ಶಾಸಕರು ಎಲ್ಲರನ್ನೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಈ ಮಧ್ಯವರ್ತಿಗಳು ಈ ಒಂದು ಸರ್ಕಾರಿ ಕಚೇರಿಗಳಲ್ಲಿ ನಿಲ್ಲಬಾರದು, ಅವರ ಹಾವಳಿಯನ್ನ ತಪ್ಪಿಸಬೇಕು. ನಮ್ಮ ಸಾರ್ವಜನಿಕರಿಂದ ವಸೂಲಾಗ್ತಾ ಇರುವಂತಹ ಲಂಚ, ಆಮಿಷ, ರಿಶ್ವತ್ತುಗಳನ್ನ ತಪ್ಪಿಸಬೇಕು ಅನ್ನುವಂತಹ ಉದ್ದೇಶದಿಂದ ಅಲ್ಲೂ ಕೂಡ ಇವರು ಎಚ್ಚರಿಸಿದ್ದಾರೆ. ಆಗಲೂ ಕೂಡ ಇನ್ನಾಗಿ ಅದು ತಪ್ಪಿಲ್ಲ. ಹಾಗಾಗಿ ನಾವು ತಾಲೂಕು ದಂಡಾಧಿಕಾರಿಗಳನ್ನ ಹಾಗೆ ಉಪ ವಿಭಾಗಾಧಿಕಾರಿಗಳನ್ನ ನಾವು ವಿನಂತಿ ಮಾಡಿಕೊಳ್ತೇವೆ, ದಯಮಾಡಿ ಮಧ್ಯವರ್ತಿಗಳಿಗೆ ಯಾವುದೇ ಅವಕಾಶವನ್ನ ನಿಮ್ಮ ಕಚೇರಿಗಳಲ್ಲಿ ಕೊಡಬಾರದು. ನಾವು ತಿಳಿದಿರುವಂತೆ ಈಗಿರುವಂತಹ ನಮ್ಮ ದಂಡಾಧಿಕಾರಿಗಳು ಮತ್ತು ಉಪ ವಿಭಾಗಾಧಿಕಾರಿಗಳು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಗುಣವನ್ನ ಹೊಂದಿದ್ದಾರೆ. ನಾವು ತುಂಬಾ ಸಂತೋಷದಿಂದ ಅವರಿಂದ ನಾವು ಕಾಣ್ತೇವೆ ಬಂಧುಗಳೇ. ಆದ್ರೆ ಅವರ ಹಿಂದೆ ಕೆಲಸ ಮಾಡುವಂತಹ ಸಿಬ್ಬಂದಿ ವರ್ಗ ಏನಿದೆ ಅವ್ರನ್ನ 10 ಬಸ್ಸಿನಲ್ಲಿ ಇಟ್ಟು ಸಾರ್ವಜನಿಕರ ಅಲೆದಾಟವನ್ನ ತಪ್ಪಿಸಿ ಸಕಾಲದಲ್ಲಿ ಸಾರ್ವಜನಿಕರು ಕೊಡುವಂತಹ ಅರ್ಜಿಗಳನ್ನ ವಿಲೇವಾರಿ ಮಾಡಬೇಕು ಅಂತೇಳಿ ನಾನು ಶಾಸಕರಲ್ಲಿ ನಮ್ಮ ತಹಸೀಲ್ದಾರರಲ್ಲಿ ಮನವಿಯಿಂದ ಮಾಡ್ತೀನಿ ಬಂಧುಗಳೇ. ಅದಕ್ಕೂ ಮುಂಚೆ ಮಾತು ಪ್ರಯಾಣಗಳಿಗಾದಂಥ ಮಂದಾವತಿ ಮತ್ತು ಮಾಜಿ ಮುಖ್ಯಮಂತ್ರಿಯಾದಂಥ ಎಸ್ ಎಂ ಕೃಷ್ಣ ಹಾಗೆ